ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಪೆಟ್ರೋಲ್ ಹಾಗೆ ಡೀಸೆಲ್ ದರೋಡೆ ನಡೀತಾ ಇದೆ. ಗಾಂಧಿನಗರದಲ್ಲಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಾಣ ಮಾಡಿ ದರೋಡೆ ಮಾಡುವಂತಹ ಕೆಲಸದಲ್ಲಿ ಕಿಡಿಗೇಡಿಗಳು ನಿರತರಾಗಿದ್ದಾರೆ. ದೇಸೂರು ಡಿಪೋ ಪೆಟ್ರೋಲ್ ಬಂಕ್ಗೆ ಹೋಗುವಂತಹ ಮಾರ್ಗ ಏನಿದೆ, ಆ ಲಾರಿ ಪಂಪ್ಗಳಿಗೆ, ಡೀಸೆಲ್ ಲಾರಿ ಪಂಪ್ಗಳಿಗೆ ಹೋಗೋ ಮೊದಲೇ ಇಲ್ಲಿ ಡೀಸೆಲ್ ಪೆಟ್ರೋಲ್ನ ಕಳ್ತನ ಮಾಡಲಾಗ್ತಾ ಇದೆ. ಡೀಸೆಲ್ ತುಂಬಿದ ಲಾರಿಯ ಮೇಲಿನ ಕ್ಯಾಪ್ ಓಪನ್ ಮಾಡ್ತಾರೆ, ಪೈಪ್ ಹಾಕಿ ಒಂದು ಲಾರಿಯಲ್ಲಿ ನೂರಾರು ಲೀಟರ್ ಕಳ್ತನ ಮಾಡ್ತಾರೆ. ಈ ದಂಧೆಯಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯನ ಕೈವಾಡವಿರುವಂತಹ ಶಂಕೆ ಕೂಡ ಇದೆ. ಕಳ್ತನ ಯಾವ ರೀತಿಯಾಗಿ ನಡೆಯುತ್ತೆ ಡೀಸೆಲ್ ಪೆಟ್ರೋಲ್ನದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಎಕ್ಸ್ಕ್ಲೂಸಿವ್ ಫುಟೇಜ್ ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಯಾರ ಭಯವೂ ಇಲ್ಲ, ರಾಜಾರೋಷವಾಗಿ ಪೆಟ್ರೋಲ್ ಹಾಗೆ ಡೀಸೆಲ್ ನ ಕಳ್ತನ ಮಾಡಲಾಗ್ತಾ ಇದೆ. ಯಾರೋ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನ ಹೆಸರು ಕೂಡ ಕೇಳಿ ಬರ್ತಾ ಇರೋದು. ಯಾರೀತ, ಇದರ ಹಿಂದೆ ಇರುವಂತವ್ರು ಯಾರು, ಈ ಕಾರ್ಮಿಕರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ, ಹೇಗೆ? ನೋಡಿ ವಿದ್ಯಾ, ಇವತ್ತು ನಿನ್ನೆದಾಗಿ ಈ ದರೋಡೆ ನಡೀತಾ ಇಲ್ಲ. ಕಳೆದ ಹಲವು ವರ್ಷಗಳಿಂದ ಇಂಥದ್ದೊಂದು ದಂಧೆ ಬೆಳಗಾವಿ ನಗರದಲ್ಲಿ ನಡೀತಾ ಇದೆ. ಅದರಲ್ಲೂ ಸಹ ಏನಂತಂದರೆ ಬೆಳಗಾವಿ ಹೊರವಲಯದಲ್ಲಿ ಬರ್ತಕ್ಕಂಥ ದೇಸೂರು ಡಿಪೋ ಏನಿದೆ, ಅಲ್ಲಿ ಬಂದು ಏನಂತಂದರೆ ಇಡೀ ಪೆಟ್ರೋಲ್ ಡೀಸೆಲಲ್ಲಿ ಸ್ಟಾಕ್ ಆಗುತ್ತೆ. ಅದಾದ ನಂತರ ಏನು ಟ್ಯಾಂಕರ್ಗಳ ಮೂಲಕ ಅಂದರೆ ಏನು ಪೆಟ್ರೋಲ್ ಬಂಕ್ಗಳಿಗೆ ಅದನ್ನು ಸರಬರಾಜು ಮಾಡುವಂಥ ಕೆಲಸ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಏನು ಪೆಟ್ರೋಲ್ ಬಂಕನ್ನು ತುಂಬಿಕೊಂಡು ಬಂದಂಥ ವಾಹನಗಳನ್ನು ಇಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಬೆಳಗಾವಿ ನಗರದ ಹೊರವಲಯದಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಇದನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನಂತಂದರೆ ಬೆಳಗಾವಿ ನಗರದ 3 ಕಡೆಗಳಲ್ಲಿ ಏನಂತಂದರೆ ಹಗಲು ದರೋಡೆ ಏನಂತಂದರೆ ನಡೀತಾ ಇರುವಂಥದ್ದು. ಪೆಟ್ರೋಲ್ ಡೀಸೆಲನ್ನು ತೆಗೆಯುವಂಥದ್ದು, ಅದನ್ನು ಏನಂತಂದರೆ ಬೇರೆ ಕಡೆ ಮಾರಾಟ ಮಾಡುವಂಥ ದಂಧೆ ಕಳೆದ ಹಲವು ವರ್ಷಗಳಿಂದ ಏನಂತಂದರೆ ನಡ್ಕೊಂಡು ಬಂದಿದೆ. ಇದರ ಹಿಂದೆ ಏನಂತಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಸದಸ್ಯನೊಬ್ಬನ ಅಡ್ಡಾದಲ್ಲೇ ಈ ಕೆಲಸ ನಡೀತಾ ಇದೆ. ಅವರ ಸಿಬ್ಬಂದಿಗಳೇ ಇದನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಕಳೆದ ಹಲವು ವರ್ಷಗಳಿಂದ ಈ ಏನು ಮಹಾನಗರ ಪಾಲಿಕೆ ಸದಸ್ಯ ಏನಿದ್ದಾನೆ, ಇಂಥದ್ದೊಂದು ದಂಧೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ಏನಂತಂದರೆ ಪೊಲೀಸರ ಸಪೋರ್ಟ್ ಇದೆ, ಮತ್ತೊಂದು ಕಡೆ ಪ್ರಭಾವಿಗಳ ಬೆಂಬಲವೂ ಸಹ ಇರೋದ್ರಿಂದ ಈ ರಾಜಾರೋಷವಾಗಿ ಬೆಳಗಾವಿ ನಗರದ ಹೃದಯ ಭಾಗದಲ್ಲೇ ಈ ರೀತಿಯಾಗಿದ್ದ ಪೆಟ್ರೋಲ್ ಡೀಸೆಲನ್ನು ದರೋಡೆ ಮಾಡುವಂಥ ಕೆಲಸ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ನೋಡಿ, ಬೆಳಗ್ಗೆಯಿಂದಲೇ ಏನಂತಂದರೆ ಭಾಳಷ್ಟು ಕಡೆ ಇದು ಮಾಧ್ಯಮಗಳಲ್ಲಿ ಪ್ರಸಾರ ಆದರೂ ಸಹ ಏನಂತಂದರೆ ಬೆಳಗಾವಿ ನಗರ ಪೊಲೀಸರು ಇದರ ಬಗ್ಗೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಇದನ್ನು ಬೇರೆಡೆ ಏನಂತಂದರೆ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಗಾಂಧಿನಗರ ಆಗಿರ್ಬೋದು, ಅಶೋಕನಗರ ಆಗಿರ್ಬೋದು, ಬೆಳಗಾವಿ ನಗರದಲ್ಲೇ 3 ಅಡ್ಡೆಗಳಲ್ಲಿ ಈ ರೀತಿಯಾದಂಥ ದಂಧೆ ನಡೆಯುತ್ತೆ. ಅದರ ಜೊತೆಗೆ ಏನಂತಂದರೆ ಬೆಳಗಾವಿ ಹೊರವಲಯದಲ್ಲಿ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಇದನ್ನು ತೆಗೆದುಕೊಂಡು ಏನು ಲಾರಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಏನಂತಂದರೆ ಈ ಲಾಕರ್ ಸಿಸ್ಟಮ್ ಇದ್ದರೂ ಸಹ ಏನಂತಂದರೆ ಮೇಲ್ಭಾಗದಲ್ಲಿ ಅದನ್ನು ಓಪನ್ ಮಾಡಿ ಆ ಪೆಟ್ರೋಲನ್ನು ಸುಮಾರು ಒಂದು ಗಾಡಿಯಿಂದ ಸುಮಾರು ಏನಂತಂದರೆ 100 ಲೀಟರ್ ಪೆಟ್ರೋಲ್ ಡೀಸೆಲನ್ನು ಹೊರತೆಗೆಯುವಂಥ ಕೆಲಸ, ಜೊತೆಗೆ ಅದನ್ನು ಬೇರೆ ಕಡೆ ಮಾರಾಟ ಮಾಡುವಂಥ ಕೆಲಸ ನಿರಂತರವಾಗಿ ನಡೆದಿರುವಂಥದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.